ಓಂ ಶ್ರೀ ರಾಘವೇಂದ್ರಾಯ ನಮಃ. ನೀವೆಲ್ಲರೂ ರಾಯರ ಪರಮ ಭಕ್ತರಾಗಿದ್ದೀರಾ. ಇವತ್ತಿನ ಶನಿವಾರದ ದಿನ ನೀವು ತಿಳಿಯಬೇಕಾದ 3 ಅತಿ ದೊಡ್ಡ ರಹಸ್ಯ ವಿಷಯಗಳಿವೆ. ನಾವೆಲ್ಲರೂ ಪ್ರತಿ ಗುರುವಾರ ರಾಯರನ್ನು ಭಕ್ತಿಯಿಂದ ಪೂಜಿಸುತ್ತೇವೆ. ಆದರೆ ಶನಿವಾರದ ದಿನ ರಾಯರ ಭಕ್ತರು ತಿಳಿಯದೆ ಮಾಡುವ ಆ ಒಂದು ದೊಡ್ಡ ತಪ್ಪು ಯಾವುದು ಗೊತ್ತಾ? ಇನ್ನು ಮಂತ್ರಾಲಯದ ಮಠದಲ್ಲಿರುವ ಆ ಆಂಜನೇಯ ಮೂರ್ತಿಯ ವಿಗ್ರಹದ ರಹಸ್ಯವೇನು? ಅಷ್ಟೇ ಅಲ್ಲದೆ ಶನಿವಾರದ ದಿನ ರಾಯರು ಮೆಚ್ಚುವಂತೆ ಹನುಮಂತನ ಮುಂದೆ ಇಡಬೇಕಾದ ಆ ಒಂದು ರಹಸ್ಯ ವಸ್ತು ಆದರೂ ಯಾವುದು? ಇವತ್ತಿನ ಈ ವಿಡಿಯೋದಲ್ಲಿ ಈ 3 ರಹಸ್ಯಗಳ ಜೊತೆಗೆ, ಅಷ್ಟೇ ಅಲ್ಲದೆ ರಾಯರ ಕೃಪೆ ನಿಮಗೆ ಗುರುವಾರ ಅಲ್ಲದೇ ಶನಿವಾರನೂ ಕೂಡ ಅನುಗ್ರಹ ಆಗಬೇಕು ಅಂತ ಅನ್ನೋರು, ಅಷ್ಟೇ ಅಲ್ಲದೆ ಶನಿಮಾತ್ಮನ ದೋಷ ಇರೋರು ಅಥವಾ ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಮುಕ್ತಿ ಸಿಗಬೇಕು ಅಂತ ಅಂದ್ಕೊಂಡಿರೋರಿಗೆ ನಾನು ಈ ವಿಡಿಯೋದಲ್ಲಿ ಸಕಲ ಕಷ್ಟಗಳನ್ನ ನಿವಾರಿಸುವಂಥ ಆಂಜನೇಯ ಸ್ವಾಮಿಯ ಶಕ್ತಿಶಾಲಿ ಮಂತ್ರದ ಜೊತೆಗೆ ಯಾವ ಸೇವೆನ ಮಾಡಬೇಕು, ಯಾವ ಸೇವೆಯಿಂದ ರಾಯರ ಅನುಗ್ರಹ ಕೂಡ ಆಂಜನೇಯನ ಮೂಲಕ ನಮಗೆ ಸಿಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಷ್ಟೇ ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್, ಜೈ ಗುರುರಾಯ ಅಂತ ಕಮೆಂಟ್ನ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇನ್ನು ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ. ರಹಸ್ಯ 1. ರಾಯರ ಭಕ್ತರು ಶನಿವಾರದ ದಿನ ತಿಳಿಯದೆ ಮಾಡುವ ಆ ದೊಡ್ಡ ತಪ್ಪು ಏನೆಂದರೆ, ಶನಿವಾರ ಕೇವಲ ಶನಿ ಮಹಾತ್ಮನಿಗೆ ಹೆದರಿ ರಾಯರ ಮೂಲ ಸ್ವರೂಪವಾದ ಆಂಜನೇಯ ಸ್ವಾಮಿಯನ್ನು ನಾವು ಮರೆತು ಬಿಡ್ತೀವಿ. ಕರೆಕ್ಟ್ ಅಲ್ವಾ? ನಮ್ಮ ಗುರುರಾಯರು ಸಾಕ್ಷಾತ್ ವಾಯುದೇವರ ಅವತಾರ. ತ್ರೇತಾಯುಗದಲ್ಲಿ ಹನುಮಂತನಾಗಿ, ದ್ವಾಪರ ಯುಗದಲ್ಲಿ ಭೀಮನಾಗಿ, ಇನ್ನು ಕಲಿಯುಗದಲ್ಲಿ ಮಧ್ವಾಚಾರಿಯಾಗಿ ಬಂದ ಅದೇ ವಾಯುದೇವರ ಅಂಶವೇ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಯಾರು ಶನಿವಾರದ ದಿನ ಹನುಮಂತನನ್ನು ಬಿಟ್ಟು ಬೇರೆ ದೇವಸ್ಥಾನಗಳಿಗೆ ಅಲಿಯುತ್ತಾರೋ ಅವರಿಗೆ ಗುರುವಾರ ಮಾಡಿದ ರಾಯರ ಪೂಜೆ ಕೂಡ ಪೂರ್ಣ ಫಲ ಸಿಗೋದಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಏಕೆಂದರೆ ಹನುಮಂತನನ್ನು ಪೂಜಿಸಿದರೆ ಶನಿದೇವನು ತಾನಾಗಿಯೇ ತಣ್ಣಗಾಗುತ್ತಾನೆ. ಅಷ್ಟೇ ಅಲ್ಲದೆ ರಾಯರ ಕೃಪೆಯು ನಮಗೆ ಬೇಗನೆ ಸಿಗುತ್ತದೆ. ಇನ್ನು ಈ ತಪ್ಪನ್ನ ಯಾರೂ ಕೂಡ ಮಾಡೋದಕ್ಕೆ ಹೋಗ್ಬಿಡಿ. ಶನಿವಾರ ರಾಯರ ಸ್ಮರಣೆ ಮಾಡುತ್ತಾ ಆಂಜನೇಯ ಸ್ವಾಮಿಯ ಪೂಜೆನ ಮಾಡಿ ದರ್ಶನ ಮಾಡ್ಕೊಳ್ಳಿ, ಅಥವಾ ಆಂಜನೇಯ ಸ್ವಾಮಿನ ಮನದಲ್ಲೇ ನೀವು ನೆನ್ಕೋಬೇಕು. ಇನ್ನು ಎರಡನೆಯದಾಗಿ ಮಂತ್ರಾಲಯದ ಆಂಜನೇಯನ ಪವಾಡ. ಮಂತ್ರಾಲಯದ ರಾಯರ ಮಠದ ಮುಂಭಾಗದಲ್ಲಿರುವ ದಾಸಾಂಜನೇಯ ಸ್ವಾಮಿಯ ವಿಗ್ರಹ ನೀವೆಲ್ಲ ನೋಡಿರ್ತೀರ. ಇದ್ರ ಪವಾಡ ಏನು ಗೊತ್ತಾ? ಈ ಆಂಜನೇಯ ವಿಗ್ರಹನ ಸಾಕ್ಷಾತ್ ರಾಯರನೇ ತಮ್ಮ ಪವಿತ್ರ ಹಸ್ತಗಳಿಂದ ಪ್ರತಿಷ್ಠಾಪನೆನ ಮಾಡಿರ್ತಾರೆ. ರಾಯರು ಬೃಂದಾವನ ಪ್ರವೇಶ ಮಾಡುವ ಮೊದಲೇ ನನ್ನ ದರ್ಶನಕ್ಕೆ ಬರುವ ಭಕ್ತರು ಮೊದಲು ಈ ದಾಸಾಂಜನೇಯ ದರ್ಶನ ಪಡೆದು ಬರಬೇಕು, ಆಗಲೇ ಅವರ ಕಷ್ಟಗಳು ತೀರುತ್ತದೆ. ಅಷ್ಟೇ ಅಲ್ಲದೆ ಅವರಿಗೆ ಪರಿಪೂರ್ಣ ಫಲ ಸಿಗುತ್ತದೆ ಅಂತ ರಾಯರನ್ನೇ ನಿಯಮ ಮಾಡಿರ್ತಾರೆ. ಹಾಗಾಗಿ ಶನಿವಾರದ ದಿನ ನೀವು ಮಂತ್ರಾಲಯದ ಆ ಆಂಜನೇಯನನ್ನು ನೆನೆದರೆ ಎಂಥವುದೇ ಕಠಿಣ ಸಾಲದ ಬಾಧೆ ಆಗಿರ್ಬೋದು, ಇನ್ನು ಯಾವುದೇ ಕಷ್ಟಗಳಾಗಿರ್ಬೋದು, ನಿಮಗೆ 48 ಗಂಟೆಗಳಲ್ಲಿ ನಿವಾರಣೆ ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಇನ್ನು ಮೂರನೇದು ಅತಿ ಮುಖ್ಯ ರಹಸ್ಯ ಅಂತಲೇ ಹೇಳ್ಬೋದು. ಶನಿವಾರ ಹನುಮಂತನ ಮುಂದೆ ನಾವು ಇಡಬೇಕಾದ ಒಂದು ವಸ್ತುನ ನಾನಿವತ್ತು ಹೇಳ್ತಾ ಇದ್ದೀನಿ. ಇವತ್ತು ನೀವು ಶನಿವಾರ ಸಂಜೆ ಆದರೂ ಮಾಡ್ಬೋದು ಅಥವಾ ಬೆಳಗ್ಗೆ ಆದರೂ ಮಾಡ್ಬೋದು. ಇಲ್ಲ ಶನಿವಾರ ಮಾಡೋಕ್ಕಾಗಲಿಲ್ಲ ಅನ್ನೋರು ಮಂಗಳವಾರ ಬೇಕಾದರೂ ನೀವು ಇದನ್ನು ಮಾಡ್ಬೋದು. ಇನ್ನು ಪೂಜೆ ಮಾಡಬೇಕಾದ್ರೆ ನೀವು ರಾಯರನ್ನ ಮತ್ತು ಹನುಮಂತನ ಫೋಟೋ ಮುಂದೆ ಕಡ್ಡಾಯವಾಗಿ ಈ ಕೆಲಸನ ಮಾಡಬೇಕು. ಒಂದು 5 ವೀಳ್ಯದೆಲೆ ಅಥವಾ ನೀವು ಸ್ವಲ್ಪ ನೆನೆಸಿರೋ ಅಂಥ ಕಡಲೆಕಾಳನ್ನ ನೈವೇದ್ಯವಾಗಿ ಇಡಬೇಕು. ಇದು ವಾಯುದೇವನಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು. ಇದನ್ನು ಇಟ್ಟು ನೀವು ಮಂತ್ರಗಳನ್ನ ಹೇಳ್ಕೋತಾ ನಿಮ್ಮ ಮನೆಯಲ್ಲಿರುವ ಹಣದ ಕೊರತೆ ಸದಾಕಾಲ ನಿವಾರಣೆಯಾಗುವಂತೆ ನೀವು ಮಾಡ್ಕೋಬೋದು. ಇನ್ನು 11 ಅಥವಾ 21 ಶುಭ್ರವಾದ ಅರಿದಿಲ್ಲದ ವೀಳ್ಯದೆಲೆನ ನೀವು ತೆಗೆದುಕೊಳ್ಬೇಕು. ಪ್ರತಿಯೊಂದು ಎಲೆ ಮೇಲೂ ಕೂಡ ನೀವು ಶ್ರೀಗಂಧದ ನೀರಿನಿಂದ ನೀವು ಬರೀಬೋದು, ಅಥವಾ ಕುಂಕುಮದಿಂದ ಆದರೂ ನೀವು ಶ್ರೀರಾಮ್ ಅಂತ ಬರಿಬೋದು. ನೀವು ಕಡ್ಡಿಯಿಂದಾದ್ರೂ ಬರಿಬೋದು, ಅಥವಾ ನಿಮ್ಮ ಉಂಗುರದ ಬೆರಳಿರುತ್ತಲ್ವ ಅದರಿಂದಾದರೂ ನೀವು ಬರೀಬೋದು. ಇನ್ನು ಒಂದು ದಾರದಲ್ಲಿ ನೀವು ಪೋಣಿಸ್ಕೊಂಡು ಮಾಲೆ ರೀತಿ ಯಾರು ಮಾಡಿ ನೀವು ಫೋಟೋಗೋ ವಿಗ್ರಹಗೋ
ದೇವಸ್ಥಾನಕ್ಕೂ ನೀವು ಕೊಟ್ಬಿಟ್ಟು ಬರ್ಬೋದು. ಇಲ್ಲ ನೀವು ಒಂದೊಂದು ಎಲೆನ ತೆಗೆದುಕೊಂಡು ಸ್ವಾಮಿಯ ಪಾದಕ್ಕೆ ನೀವು ಸಮರ್ಪಣೆನ ಮಾಡ್ಬೋದು. ಇನ್ನು ಸಮರ್ಪಣೆ ಮಾಡೋ ಮುಂಚೆ ನೀವು ಆಂಜನೇಯ ಸ್ವಾಮಿ ಮುಂದೆ ಕುಳಿತು ಮನಸ್ಸಲ್ಲಿ ನೀವು ಅನ್ಕೋಬೇಕು, ನಿಮ್ಮ ಹೆಸರು ಹೇಳ್ಕೋಬೇಕು, ನಿಮ್ಮ ನಕ್ಷತ್ರ ಗೋತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ. ಇಲ್ಲ ಅಂತಂದರೆ ರಾಯರ ಆಂಜನೇಯರ ಸ್ಮರಣೆನ ಮಾಡಿ, ಸ್ವಾಮಿ ಆಂಜನೇಯನೇ ನನ್ನ ಜೀವನದಲ್ಲಿರುವ ನಿಮ್ಮ ಕಷ್ಟ ಮತ್ತು ಕೋರಿಕೆ, ಉದಾಹರಣೆಗೆ ಸಾಲದ ಕೊರತೆ, ಆರೋಗ್ಯ ಸುಧಾರಣೆ ಅಥವಾ ಉದ್ಯೋಗ ಸಿಗದೇ ಇರುವಂಥ ಈ ಸಮಸ್ಯೆಗೆ ಶೀಘ್ರವಾಗಿ ನೀವು ನಿವಾರಣೆಯನ್ನು ನೀಡಬೇಕು ತಂದೆ ಅಂತ ಪ್ರಾರ್ಥನೆನ ಮಾಡಿಕೊಂಡು, ನಿನಗೆ ಅತ್ಯಂತ ಪ್ರಿಯವಾದ ಈ ವೀಳ್ಯದೆಲೆ ಸೇವೆಯನ್ನು ಒಪ್ಪಿಸುತ್ತಿದ್ದೇನೆ, ನನ್ನ ಪೂಜೆಯನ್ನು ಸ್ವೀಕರಿಸಿ ಅನುಗ್ರಹಿಸು ತಂದೆ ಅಂತ ನೀವು ಕೇಳಿಕೊಂಡು ಆ ನಂತರ ನಿಮ್ಮ ಮಾಲೆನೋ ಅಥವಾ ವೀಳ್ಯದೆಲೆ ನೀವು ಸಮರ್ಪಣೆನ ಮಾಡ್ಬೋದು. ಇದನ್ನ ಮಾಡೋದ್ರಿಂದ ಮನಸ್ಸಿನ ಆತಂಕ ದೂರ ಆಗುತ್ತೆ, ಕೈಗೊಂಡ ಕೆಲಸಗಳೆಲ್ಲ ನಿಮಗೆ ಜಯ ಸಿಗ್ತಾ ಹೋಗುತ್ತೆ. ಇನ್ನು ನಿಮ್ಮ ಕೋರಿಕೆ ಏನಾದರೂ ದೊಡ್ಡದಾಗಿತ್ತಪ್ಪ ಅಂದರೆ ಕೇವಲ ಒಂದು ಶನಿವಾರ ಮಾತ್ರ ಮಾಡೋದಷ್ಟೇ ಅಲ್ಲದೆ ಸತತವಾಗಿ 5 ಅಥವಾ 11 ಶನಿವಾರಗಳ ಕಾಲ ಅಥವಾ ಮಂಗಳವಾರಗಳ ಕಾಲ ನೀವು ಈ ವೀಳ್ಯದೆಲೆ ಸೇವೆನ ಮಾಡ್ಬೋದು. ಕೊನೆಯ ಶನಿವಾರದ ಅಥವಾ ಮಂಗಳವಾರ ದಿನ ಕೊನೆ ಆಗುತ್ತಲ್ಲ, ಅವತ್ತೊಂದು ದಿವಸ ಪೂಜೆಯ ಎಲೆಗಳನ್ನ ನೀವು ಹರಿಯೋ ನೀರಿಗಾದ್ರೂ ಬಿಡ್ಬೋದು ಅಥವಾ ಯಾರಿಗಾದ್ರೂ ತಾಂಬೂಲದ ರೂಪದಲ್ಲಿ ನೀವು ಅದನ್ನು ನೀಡ್ಬೋದು. ಇದನ್ನೇ ಬೇರೆ ವಿಧಾನದಲ್ಲೂ ಕೂಡ ನೀವು ಪೂಜೆನ ಮಾಡ್ಬೋದು. ಒಂದು ಸಣ್ಣ ಕಪ್ಪು ಬಟ್ಟೆನ ತೆಗೆದುಕೋಬೇಕು, ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳು ಮತ್ತು ಕಪ್ಪು ಜೀರಿಗೆನ ನೀವು ಹಾಕೋಬೋದು. ಅದನ್ನು ಹಾಕ್ಬಿಟ್ಟು ಗಂಟು ಕಟ್ಟಿ ಬತ್ತಿಯ ರೂಪದಲ್ಲಿ ನೀವು ಸಿದ್ಧನ ಮಾಡ್ಕೊಳ್ಳಿ. ಇನ್ನೊಂದು ಮಣ್ಣಿನ ದೀಪನ ತೆಗೆದುಕೊಂಡು ಅದಕ್ಕೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆನೂ ಕೂಡ ನೀವು ಹಾಕೋಬೋದು. ಆ ಕಪ್ಪು ಬಟ್ಟೆಯ ಬತ್ತಿ ಇದೆಯಲ್ಲ ಅದನ್ನು ನೀವು ಇಟ್ಬಿಟ್ಟು ದೀಪದೊಳಗಡೆ ಆಂಜನೇಯ ಸ್ವಾಮಿ ಮುಂದೆ ದೀಪನ ಹಚ್ಚಬೇಕು. ದೀಪನ ಹಚ್ಬಿಟ್ಟು ನೀವು ಸಿಂಧೂರ ತಿಲಕನ ಇಟ್ಕೊಂಡ್ಬರ್ಬೇಕು. ಆಂಜನೇಯನಿಗೆ ಸಿಂಧೂರ ಅತ್ಯಂತ ಪ್ರಿಯ. ಆಂಜನೇಯ ಪಾದದಲ್ಲಿರುವ ಸಿಂಧೂರವನ್ನು ನೀವು ತೆಗೆದುಕೊಂಡು ನಿಮ್ಮ ಹಣೆಗೆ ಇಟ್ಕೊಳ್ಳಿ. ಇದರಿಂದ ನೆಗೆಟಿವ್ ಎನರ್ಜಿಗಳು ದೂರ ಆಗ್ತವೆ. ಇನ್ನು ಅಷ್ಟೇ ಅಲ್ಲದೆ ನಿಮಗೆ ಸಾಧ್ಯ ಆದರೆ ಉದ್ದಿನೊಡೆಯಿಂದ ಮಾಲೆನ ಮಾಡಾಕ್ಬೋದು. ಉಪ್ಪಿಲ್ಲದೆ ಅಥವಾ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು 11 ಉದ್ದಿನ ವಡೆಗಳನ್ನ ನೀವು ಮಾಲೆನ ಮಾಡಿಬಿಟ್ಟು ನೈವೇದ್ಯವಾಗಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡ್ಬೋದು. ಶನಿ ದೋಷಕ್ಕೆ ಉದ್ದು ತುಂಬ ಅಂದರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಇನ್ನು ಶನಿವಾರ ಕನಿಷ್ಠ 1 ಅಥವಾ 3 ಸಾರಿ ಆದರೂ ನೀವು ಹನುಮಾನ್ ಚಾಲೀಸ್ನ ಪೂರ್ತಿಯಾಗಿ ಓದಿ ಅಥವಾ ಕೇಳಿಸ್ಕೊಳ್ಳಿ, ಹೇಳಿ, ಪಠನೆನ ಮಾಡಿ. ಸಂಕಟ ಮೋಚನ ಹನುಮಾನ್ ಅಷ್ಟಕ ಬಾಲ ಸಮಹೇ ರವಿ ಭಕ್ಷಲಿಯೋ ಎಂದು ಆರಂಭವಾಗುವ ಈ ಸ್ತೋತ್ರನ ನೀವು ಓದಿದರೆ ಎಂಥ ದೊಡ್ಡ ಕಷ್ಟನಾದರೂ ಕೂಡ ನೀವು ಮಂಜಿನತೆ ಕರಗಿಸ್ಬಿಡ್ಬೋದು. ಇನ್ನು ನಿಮಗೆ ಶೀಘ್ರ ಫಲ ನೀಡಬೇಕಾ, ಈ ಮಂತ್ರನ ನೀವು ಪಠನೆನ ಮಾಡಬೇಕು. ಕಂಠೇಶ ಮೌಸ್ತಃ ಸರ್ವ ಶೋಕ ನಿವಾರಕ ಶತ್ರುನ್ನ ಸಂಹಾರ ಮಂ ರಕ್ಷ ಶ್ರಿಯಂ ದಾಪಾಯೇ ಮೇ ಪ್ರಭು ಅಂತ ನೀವು ಪಠನೆನ ಮಾಡ್ಬೋದು. ಪಠನೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಸರಳವಾಗಿ ಓಂ ಹನುಮಂತೆ ನಮಃ ಅಂತ ಮಂತ್ರ ನೀವು ಜಪನ ಮಾಡ್ಬೋದು. ಇನ್ನು ನಿಮಗೆ ಹೇಳೋಕ್ಕೂ ಬರಲ್ಲ, ಪಠನೆನ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋರು ತಪ್ಪಾಗಿ ಹೇಳ್ಕೊಂಡು ಏನೇನೋ ಹೇಳೋಕ್ಕೆ ಹೋಗಬೇಡಿ. ಅದನ್ನ ಕೇಳಿಸ್ಕೊಳ್ಳಿ, ಫೋನಲ್ಲಿ ನೀವು ಹಾಕ್ಬಿಟ್ಟು ಕೇಳಿಸ್ಕೊಂಡು ಕೂಡ ಸಾಧ್ಯ ಆಗುತ್ತೆ. ಅಷ್ಟೇ ಫಲ ನಿಮಗೆ ದೊರಕ್ತಾ ಹೋಗುತ್ತೆ. ಇದನ್ನು 11 ಸಾರಿ ಅಥವಾ 28 ಸಾರಿ ನೀವು ಹೇಳ್ತಾ ಬನ್ನಿ, ಪೂಜೆಗಳನ್ನ ಮಾಡ್ಕೋತಾ ಎಲ್ಲವೂ ಕೂಡ ಶೀಘ್ರವಾಗಿ ನಿಮಗೆ ರಾಯರ ಮುಖಾಂತರ ಆಗಿರ್ಬೋದು, ಆಂಜನೇಯ ಸ್ವಾಮಿ ಮುಖಾಂತರ ಆಗಿರ್ಬೋದು, ಅಷ್ಟೇ ಅಲ್ಲದೆ ಶನಿದೇವರ ಮುಖಾಂತರ ಆಗಿರ್ಬೋದು, ನಿಮಗೆ ಒಳ್ಳೆಯ ರೀತಿಯ ಫಲಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಇನ್ನು ಈ ವಿಧಾನಗಳನ್ನ, ಈ ಪೂಜೆಗಳನ್ನ ಮಾಡಬೇಕಾದ್ರೆ ನೀವು ಪಾಲಿಸಬೇಕಾದ 1-2 ನಿಯಮಗಳಿವೆ. ಶನಿವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಯಾವ ವಾರ ನೀವು ಮಾಡ್ತೀರೋ ಅವತ್ತಿನ ದಿವಸ ಬ್ರಹ್ಮಚರ್ಯನ ಫಾಲೋ ಮಾಡಲೇಬೇಕು. ಅಂದರೆ ಶನಿವಾರ ಮಾಡ್ತಿದ್ದೀನಿ ಅಂದರೆ ಹಿಂದಿನ ದಿವಸ ಶುಕ್ರವಾರದಿಂದಲೇ ನೀವು ಬ್ರಹ್ಮಚರ್ಯನ ಫಾಲೋ ಮಾಡಬೇಕು. ಇನ್ನು ನಾನ್ ವೆಜ್ನ ಯಾವುದೇ ಕಾರಣಕ್ಕೂ ತಿನ್ನೋ ಆಗಿಲ್ಲ, ಮನೇಲೂ ಕೂಡ ಮಾಡೋ ಆಗಿಲ್ಲ. ಪೂಜೆ ಮುಗಿದ ನಂತರ ನೀವು ಹಣ್ಣು ಮತ್ತು ಬೆಲ್ಲ ಅಥವಾ ಕಡಲೆನ ಪ್ರಸಾದವಾಗಿ ನೀವು ಒಂದು 4-6 ಜನಕ್ಕೆ ನೀವು ಹಂಚಿ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಕೆಲಸನ ನೀವು ಮಾಡ್ತಾ ಬನ್ನಿ. ಗುರುರಾಯರ ಅನುಗ್ರಹ ಬರೀ ಗುರುವಾರ ಮಾತ್ರನೇ ಅಲ್ಲ, ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆನೂ ಕೂಡ ನಮಗೆ ಅವರು ಅನುಗ್ರಹಿಸ್ತಾನೆ ಹೋಗ್ತಾ ಇರ್ತಾರೆ. ನಾವು ರಾಯರನ್ನ ಮನದಲ್ಲಿ ನಂಬಿಕೆ ಇಟ್ಟು ನೆನೆದ್ರೆ ಮಾತ್ರನೇ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.